ಆವಾಗ ಮೊಬೈಲ್ ಇಲ್ಲ, ಲ್ಯಾಂಡ್ಲೈನ್ಸ್ ಇಲ್ಲ, ತಿಳಿಸೋಣ ಬೆಂಗಳೂರಿನಲ್ಲಿ ಯಾರೂ ಇಲ್ಲ. ನಾವು ಚಿಂತಾಮಣಿಯಿಂದ ಬೆಂಗಳೂರಿಗೆ ಹೋಗಿರೋದು. ನನ್ನ ಪರಿಸ್ಥಿತಿ ಹಿಂಗೆ. ಇಂಥ ಒಂದು ಸಿಚುಯೇಷನ್ ಅವತ್ತು ನನ್ನ ಮದುವೆ ಆದ ಒಂದೇ ವಾರಕ್ಕೆ ಇದಾಯ್ತು. ನನ್ನ ಗ್ರೇಟ್ ಇನ್ಸಿಡೆಂಟ್. ಸರ್, ನಿಮ್ಮ ಈಗ ಮದುವೆ ಆಗಿದ್ದು ಆ ಟೈಮಿಂದ ಇನ್ಸಿಡೆಂಟ್ಸ್? ಅದು ಹೇಳಬೇಕು ಅಂತ ಅನಿಸ್ತದೆ. ಬಟ್ ನನ್ನ ಸರ್ವೈವಲ್ಲೇ ಆ್ಯಕ್ಚುಲಿ ಹೇಳಬೇಕಾದ್ರೆ ನನ್ನ ವೈಫಿಂದ. ಅದು ಹೇಗೆ ಅಂತಂದರೆ, ನಾನು ಬೀದರಲ್ಲಿ ಕೆಲಸ ಮಾಡ್ತಾಯಿದ್ದೆ. 91 ಜುಲೈ ಅಂತ ಕಾಣುತ್ತೆ, 91 ಜುಲೈ. ಅಲ್ಲಿವರೆಗೂ ನಾವು ನನಗೆ ಪ್ರಪೋಸಲ್ ಒಂದು ಮಾತ್ರ ಪ್ರಪೋಸಲ್ ಮಾಡಿದರು. ಅದು ಪೆರೇಸ್ ಅಂದ್ರದ ಹುಡುಗಿ. ಆ ಹುಡುಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಪೊಲೀಸ್ ಇನ್ಸ್ಪೆಕ್ಟರ್ ಮಗಳು. ದೇ ಆರ್ ಫ್ರಮ್ ಹಾಸನ್. ಅವರು ಆ್ಯಕ್ಚುಲಿ ನಾನು ಒಪ್ಕೊಂಡಿದ್ದೆ ಹುಡುಗಿನೂ ಒಪ್ಕೊಂಡಿದ್ಲು. ಆದರೆ ತಂದೆ ತಾಯಿ ಒಪ್ಕೊಳ್ಳಿಲ್ಲ. ಯಾಕಂದರೆ ಇವರು ಸುಮಾರು 700-800 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದ್ದಾರೆ ಬೀದರಲ್ಲಿ. ನೀನು ಬೇರೆ ಗ್ರಾಮೀಣ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದೆಯಾ. ಶಿ ವಾಸ್ ವರ್ಕಿಂಗ್ ಇನ್ ಗ್ರಾಮೀಣ ಬ್ಯಾಂಕ್. ಬಟ್ ನಿನಗೆ ಟ್ರಾನ್ಸ್ಫರ್ ಸಿಕ್ಕೋದು, ಅವ್ರಿಗೆ ಟ್ರಾನ್ಸ್ಫರ್ ಸಿಕ್ಕೋದು ಭಾಳ ಕಷ್ಟ, ಡ್ರಾಪ್ ಅಂತ ಹೇಳಿದ್ರು. ಸೊ ಅದು ಡ್ರಾಪ್ ಆಯಿತು. ಅದೇ ಫಸ್ಟ್. ಅದಾದಮೇಲೆ 91 ನಮಗೆ ಆವಾಗ ಜೂನ್ ಜುಲೈ ವೆಕೇಷನ್ ಇತ್ತು. ಇವಾಗ ಏಪ್ರಿಲ್ ಮೇ ಇದೆ, ಆವಾಗ ಜೂನ್ ಜುಲೈ ವೆಕೇಷನ್. ಸೊ ನಾನು ಜೂನ್ ಜುಲೈಗೆ ವೆಕೇಷನ್ ಬಂದಾಗ ಆವಾಗ ಜೂನ್ ತಿಂಗಳಲ್ಲಿ ಒಂದು ಪ್ರಪೋಸಲ್ ನಮ್ಮ ಬಾವ ತೋರಿಸಿದ್ರು. ಸೊ ನಮ್ಮ ಬಾವನು, ಈಗ ನನ್ನ ವೈಫ್ ಇದ್ದಾರಲ್ಲ, ಅವರ ಚಿಕ್ಕ ಮಾವ, ಅಂದರೆ ತಂದೆ ತಮ್ಮ ಇಬ್ಬರೂ SBIನಲ್ಲಿ ಕೆಲಸ ಮಾಡ್ತಾಯಿದ್ರಂತೆ. ಆವಾಗ ಅವರು ನಮ್ಮ ಭಾವನಿಗೆ ಹೇಳಿದಾರಂತೆ, ಯಾವುದಾನ ಒಂದು ಪ್ರಪೋಸಲ್ ಇದ್ದರೆ ಹೇಳಿ. ನಮ್ಮ ಅಣ್ಣನ ಮಗಳು ಒಬ್ಬಳಿದ್ದಾಳೆ, ಶೀ ಈಸ್ ವರ್ಕಿಂಗ್ ಇನ್ ಪೋಸ್ಟಲ್ ಡಿಪಾರ್ಟ್ಮೆಂಟ್, BCom ಮಾಡಿದ್ದಾರೆ. ನಾವು ಶೀ ಈಸ್ ಅಂಡರ್ಗೋಯಿಂಗ್ ಫಾರ್ ಟ್ರೈನಿಂಗು, ಬೆಂಗಳೂರಲ್ಲೇ ಇದ್ದಾರೆ. ಒಂದ್ಸಲ ವ್ಯವಸ್ಥೆ ಬೇಕಾದರೆ ಮಾಡೋಣ ನೋಡಿ ಅಂತಂದು ಅವ ನಮ್ಮ ಭಾವ ಹೇಳಿದ್ರಂತೆ. ಅಂದರೆ ನಮ್ಮ ಭಾವ ಅವರ ಅಣ್ಣ ಹೇಳಿದ್ರಂತೆ, ನಮ್ಮ ತಮ್ಮನ ಬಾಮೈದ ಒಬ್ಬರಿದ್ದಾರೆ, ಅವನು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ, ಅವನು ಬೀದರಲ್ಲಿ ಕೆಲಸ ಮಾಡ್ತಾನೆ, ನೀವು ಜಾತಕ ಗೀತಕ ಎಲ್ಲ ಕೊಡಿ, ನಾನು ತೋರಿಸ್ತೀನಿ ಅಂತ ಹೇಳಿದ್ರಂತೆ. ಸೊ ಆವಾಗ ನಮ್ಮ ಚಿಕ್ಕ ಮಾವ ಏನು ಮಾಡಿದ್ರು, ಜಾತಕ ನಮ್ಮ ವೈಫ್ದು ಅಣ್ಣನಿಗೆ ಹೇಳಿಬಿಟ್ಟು ಜಾತಕ ಎಲ್ಲ ತರಿಸ್ಕೊಂಡ್ರಂತೆ ಅವರು. ಆಮೇಲೆ ನಮ್ಮ ಭಾವನ ಅಣ್ಣನ ಕೊಟ್ರಂತೆ, ನಮ್ಮ ಭಾವನ ಕೊಟ್ರಂತೆ, ನಮ್ಮ ಭಾವೆಲ್ಲ ತೋರಿಸಿದ್ರಂತೆ. ಆಮೇಲೆ ಜಾತಕ ಇಬ್ರಿಗೂ ಚೆನ್ನಾಗಿ ಚಾಲಿ ಆಯ್ತಂತೆ. ನನಗೆ ಬೀದರಲ್ಲಿದ್ದ ಒಂದು ಪತ್ರ ಬರೆದ್ರು, ಈ ಥರ ಯಾವ ಬರ್ತೀಯ, ಒಂದು ಹುಡುಗಿ ನೋಡಿದ್ದೀವಿ, ಚೆನ್ನಾಗಿದೆ, ನೀನು ನೋಡು ಅಂತ ಹೇಳಿದ್ರು. ಸೊ ನಾನು ಆಮೇಲೆ ಬೀದರಿಂದ ಬಂದೆ. ವೆಕೇಷನ್ಗೆ ಬರ್ತೀನಿ, ಅದ್ರ ತನಕ ನೋಡೋಕ್ಕಾಗಲ್ಲ ಅಂತ ವೆಕೇಷನ್ಗೆ ಬಂದಾದಮೇಲೆ ಅವರ ಮನೆಯಲ್ಲಿ ಹೋಗಬೇಕಾಗಿತ್ತು ಪ್ರಪೋಸಲ್. ಸೊ ಕರ್ಕೊಂಡು ಹೋದರು, ಎಲ್ಲ ತೋರಿಸ್ಕೊಂಡು ಆಮೇಲೆ ಒಂದು 3 ಡೇಸ್ಗೆ ನಾನು ಬೀದರ್ಗೆ ಹೊರಟೋಗ್ಬಿಟ್ಟೆ. ಸ್ವಲ್ಪ ಏನೋ ಕೆಲಸ ಇತ್ತು, ನಾನು ಹೊರಟ್ಬಿಟ್ಟೆ ಆದಮೇಲೆ ನಾನು ವಾಪಸ್ ಬಂದೆ. ಒಂದು ವಾರ ಬಿಟ್ಕೊಂಡು ಬಂದೆ. ನನಗೆ ಆವಾಗ ನಾನು ತಹಸೀಲ್ದಾರ್ಗೆ ಗ್ರೂಪ್ A ಪೋಸ್ಟ್ಗೆ ನಾನು ಕಾಂಪಿಟೇಟಿವ್ ಎಕ್ಸಾಮ್ ತೊಗೊಂಡಿದ್ದೆ. ನನಗೆ ಆವಾಗ ಇಂಟ್ರ್ಯೂ ಬಂತು, ರಿಟರ್ನ್ ಎಕ್ಸಾಮ್ ಡೇಟ್ ಬಂತು, ಯು ಅಪಿಯರ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ ಅಂತ. ಸೊ ನಾನು ಹೋದೆ, ಬೆಂಗಳೂರಿನಲ್ಲಿ ನನಗೆ ಅಲಾಟ್ಮೆಂಟ್ ಮಾಡಿದರು, ಕಾಂಪಿಟೇಟಿವ್ ಎಕ್ಸಾಮ್ ಮಾಡಾದಮೇಲೆ ನನಗೆ ಯಾಕೋ ಹುಡುಗಿನ ಸ್ವಲ್ಪ ನೋಡಬೇಕಲ್ಲ, ಯಾಕಂದ್ರೆ 3 ತಿಂಗಳು ಆಗೋಗ್ಬಿಟ್ಟಿತ್ತು. ಹುಡುಗಿ ನೋಡಿ ತಿರ್ಗಾ ಬಂದು ಈ ಎಕ್ಸಾಮ್ ಬರೋದು 3 ತಿಂಗಳ ಟೈಮ್ ಇತ್ತು. ತಿರ್ಗಾ ನಮ್ಮ ವೈಫ್ ಎಲ್ಲಿ ಟ್ರೈನಿಂಗ್ ತೊಗೊತೊಳ್ಳೋದು, ಜಯನಗರ 3rd ಬ್ಲಾಕಲ್ಲಿ. ನಾನು ಅಲ್ಲೇ ವಿಜಯ ಕಾಲೇಜಿಗೆ ಓದಿದ್ದು. ಹೆಂಗಿದ್ದು ಕಾಲೇಜು ನೋಡಿದಾಗತ್ತೆ, ಆ ಹುಡುಗಿನೂ ನೋಡಿದಾಗತ್ತೆ. ಅದಕ್ಕೂ ನನಗೆ ಅಲ್ಲೇ ಎಲ್ಲವೂ ಎಕ್ಸಾಮ್ ಇರೋದು ಅಂತಂದ್ಬಿಟ್ಟು ಎಕ್ಸಾಮ್ ಪೇಪರ್ ಬರೆದಾದಮೇಲೆ ನಾನು ಆ ಹುಡುಗಿ ನೋಡೋಕ್ಕೆ ಹೋದೆ. ಮಾರನೇ ದಿವಸ ನನಗೆ ಬೀದರ್ಗೆ ಹೋಗ್ಬೇಕಾಯಿತು. ನಾನು ರಿಸರ್ವೇಷನ್ ಮಾಡಿಸ್ಬಿಟ್ಟಿದ್ದೆ. ಆ್ಯಕ್ಚುಲಿ ಐ ವಾಂಟೆಡ್ ಟು ಗೋ ಬ್ಯಾಕ್ ಟು ಬೀದರ್.
ಏನೋ ಇವತ್ತು ನಾನು ಹುಡುಗಿ ನೋಡಿದ್ದೀನಿ, ನಾಳೆ ನನಗೆ ಕೋಚಿಂಗ್ ನನ್ನ ರಿಸರ್ವೇಷನ್ ಆಗಿದೆ, ಹೋಗಬೇಕಾಗಿತ್ತು. ಸೊ ನಾನು ಹುಡುಗಿನ ನೋಡೋಕ್ಕೆ ಹೋದೆ, ಎಲ್ಲ ಆಯಿತು. ಆಮೇಲೆ ವಾಪಸ್ ಬಂದೆ. ಮಾರನೇ ದಿವಸ ನಾನು ಹೋಗಬೇಕಾಗಿತ್ತು, ನನಗೆ ಬೀದರ್ಗೆ ಹೋಗ್ಬೇಕಾಗಿತ್ತು. ಹೋಗೋಕ್ಕಾಗಲಿಲ್ಲ. ಯಾಕಾಗಲಿಲ್ಲ ಅಂತಂದರೆ ತಿರ್ಗಾ ನನ್ನ ಭಾವ ಹೇಳಿದ್ರು, ನೀನು ಹುಡುಗಿ ನೋಡ್ಕೊಂಡು ಬಂದಂತೆ, ವಿಚಾರ ಗೊತ್ತಾಯಿತು, ನೀನು ಟ್ರೈನಿಂಗ್ ಸೆಂಟ್ರಿಗೆ ಹೋಗಿದ್ದಂತೆ. ಅದು ಹೆಂಗೆ ಮ್ಯಾಟ್ರ್ ಗೊತ್ತಾಯಿತು ಅಂದರೆ ನಮ್ಮ ವೈಫೈ ಎಲ್ರಿಗೂ ಹೇಳಿದಾಳೆ, ಅವ್ರ ಮನೆಯವ್ರಿಗೆ. ಅವ್ರ ಮನೆಯವರು ನಮ್ಮ ಭಾವನ ತಮ್ಮನಿಗೆ ಹೇಳಿದ್ದಾರೆ. ಅವ್ರು ಮ್ಯಾಟ್ರ್ ಹೇಳಿದ್ರು, ಇಲ್ಲಿ ಬಾ ಮಾತುಕತೆ. ಇಲ್ಲಪ್ಪ, ನಾನು ರಿಸರ್ವೇಷನ್ ಮಾಡ್ಕೊಂಡಿದ್ದೀನಿ, ನಾನು ಹೋಗ್ಬೇಕು. ಪೋಸ್ಟ್ಪೋನ್ ಮಾಡೋ, ಒಂದು ದಿವಸದಲ್ಲಿ ಏನಾಗುತ್ತೆ, ನಾಳೆ ಇವತ್ತಾಕೆ ಹೋಗ್ತೀಯ ನೀನು ಅಂತ ನಮ್ಮ ಅಕ್ಕ ಭಾವ ಗಲಾಟೆ ಮಾಡಿದ್ರು. ಸರಿ, ಕ್ಯಾನ್ಸಲ್ ಮಾಡಿದೆ. ಕ್ಯಾನ್ಸಲ್ ಮಾಡಿಬಿಟ್ಟೆ 2 ದಿವಸ ಬಿಟ್ಕೊಂಡು ನನಗೆ ರಿಸರ್ವೇಷನ್ ಸಿಕ್ತು. ಆಮೇಲೆ ಎಲ್ಲ ಆಯಿತು. ನಮ್ಮ ಅಕ್ಕ ಭಾವನ ಮನೆಯಲ್ಲಿದ್ದೆ. ಅದೇ ಹೇಳಿದ್ನಲ್ಲ ಇವಾಗ, ಆವತ್ತು ರಾತ್ರಿ ಏನಾಗಿದೆ, ಆ ಟ್ರೈನ್, ನಾನು ಹೋಗಬೇಕಾಗಿದ್ದ ಟ್ರೈನು, ನಾನು ಹೋಗಿದ್ದಿದ್ರೆ, ನಾನು ಹೇಳ್ತಾ ಇರೋದು ಬೈ ಚಾನ್ಸ್, ನಾನು ಹೋಗಿದ್ದಿದ್ರೆ ಕರ್ನಾಟಕ KK ಎಕ್ಸ್ಪ್ರೆಸ್ಸು. ಆವಾಗ ಈ ಘಾಟಿ ಹತ್ರ ಏನಾಗಿದೆ, ದೊಡ್ಡ ಗುಡ್ಡ, ವಿಪರೀತ ಮಳೆಯಾವಾಗ ಗುಡ್ಡ ಹೊರಳ್ಕೊಂಡು ಬಂದು ಆ ಟ್ರೈನ್ ಘಾಟಿ ಹತ್ರ ಬರೋಕ್ಕೂ ಬೆಟ್ಟದ ಮೇಲಿಂದ ದೊಡ್ಡ ಗುಡ್ಡ, ವಿಪರೀತ ಮಳೆ ಅಂತ ಅವಾಗ 1991. ಆ ಗುಡ್ಡ ಬಂದು ಲ್ಯಾಂಡ್ ಸ್ಲೈಡ್ ಆಗಿ ಬಂದು ಟ್ರೈನ್ಗೆ ಹೊಡೆದ್ಬಿಟ್ಟಿದೆ. ಅದು ಏನು ಮಧ್ಯದ ಒಂದು 4 ಅಥವಾ 5 ಬೋಗಿ ಮುಂದಕ್ಕೆ ಹೋಗ್ಬಿಟ್ಟಿದೆ. ಹಿಂದುಗಡೆ ಇರ್ತಕ್ಕಂಥ ಅನದರ್ 13 ಬೋಗಿಯಲ್ಲಿ 8 ಬೋಗೀಸು ಡ್ಯಾಮೇಜ್ ಆಗಿ ಕಟ್ ಆಫ್ ಆಗಿಬಿಟ್ಟು, ಮುಂದುಗಡೆ 4 ಅಥವಾ 5 ಬೋಗಿ ಏನೂ ಆಗಿಲ್ಲ. ಹಿಂದುಗಡೆ ಬೋಗಿ ಯಾವಾಗ ಕಟ್ಟಾಯಿತೋ ಅದು ಹೊರಳ್ಕೊಂಡು ಕೆಳಗೆ ಬಿದ್ದೋಗಿ ಸುಮಾರು ಒಂದು 200-300 ಜನ ಸತ್ತರು. ಅದರ ಎಲ್ಲಿ ಕೊಂಕಿ ಹೊಡಿತಲ್ಲ, ನಂದು ಬೋಗಿ ನಂಬರ್ 8. ಆ ಬೋಗಿ ನಂಬರ್ 8ಅಲ್ಲಿ ಬೋಗಿ ನಂಬರ್ 8 ಆಲ್ವೇಸ್ ಇನ್ KK ಎಕ್ಸ್ಪ್ರೆಸ್ ಆಫ್ ಗುಲ್ಬರ್ಗ ಪೀಪಲ್ ಓನ್ಲಿ ರಿಸರ್ವೇಷನ್. ಅದ್ರೂ ಒಂದೇ ಇದ್ದಿದ್ದು. 72 ಜನ, ಆಲ್ 72 ಪೀಪಲ್ ಔಟ್. ಸೊ ನಾನು ಹೋಗಿದ್ದಿದ್ರೆ ನಂದು ಲೈಫ್ ಅಲ್ಲಿಗೆ ಫಿನಿಶ್ ಆಗ್ತಾಯಿತ್ತು. ಮಾರನೇ ದಿವಸ ಪೇಪರ್ ನೋಡ್ತೀವಿ, KK ಎಕ್ಸ್ಪ್ರೆಸ್ ನೋಡೋ ಬದುಕೊಂಡಿದ್ದೀನು, ಆ ಹುಡುಗಿ ಮುಖ ನೋಡಿ. ಸೊ ಆವತ್ತು ನನಗನ್ನಿಸ್ತಾ, ಇದು ತನಕ ನಾನು ಹುಡುಗಿ ನಾನು ಮದುವೆ ಆಗ್ತೀನಿ ಅಂತ ಹೇಳಿರಲಿಲ್ಲ. ಸೊ ಐ ಟೋಲ್ಡ್ ಮೈ ಬ್ರದರ್ ಇನ್ ಲಾ, ಯು ಗೋ ಅಹೆಡ್ ದಿಸ್ ಪ್ರಪೋಸಲ್ ಓನ್ಲಿ. ಸೊ ದಟ್ ಈಸ್ ಮೈ ಸೆಕೆಂಡ್ ಪ್ರಪೋಸಲ್. ಆ ಇನ್ಸಿಡೆಂಟ್ ಆಗಿ ನನಗೆ ಇದೇ ಹುಡುಗಿನೇ ಮಾಡ್ಬೋದು, ನಂಗೆ ಲೈಫ್ ಕೊಟ್ಟವಳು. ಆ ಹುಡುಗಿಗೂ ಇಷ್ಟ ಇತ್ತು, ಬೇಕಾದ್ರೆ ನಾನು ವೆಲ್ ಕ್ವಾಲಿಫೈಡ್. ಆವಾಗ ಆ ಹುಡುಗಿನೂ ಯಾರೋ ಒಂದು ನೋಡಿತ್ತಂತೆ ಕೆನರಾ ಬ್ಯಾಂಕಲ್ಲಿ, ಅಂದರೆ ನಮ್ಮ ವೈಫು ಕೆನರಾ ಬ್ಯಾಂಕಲ್ಲಿ ಹುಡುಗ ಒಬ್ಬನಂತೆ ನೋಡಿದ್ರಂತೆ. ಅದರ ಬೆಟರ್ ದ್ಯಾನ್ ದಟ್ ದಿಸ್ ಫೆಲೋ ಈಸ್ ಗುಡ್, ಈಸ್ ವೆಲ್ ಕ್ವಾಲಿಫೈಡ್, ಇವ್ರನ್ನೇ ಯಾಕೆ ಮಾಡ್ಕೋಬಾರ್ದು ಅಂತ ಆ ಹುಡುಗಿಗೂ ಅನಿಸಿತ್ತಂತೆ. ತಂದೆ ತಾಯಿಗೂ ಹೇಳಿದ್ರಂತೆ. ಎಲ್ಲ ಕೋಇನ್ಸೈಡ್ ಆಯಿತು, ಒಪ್ಕೊಂಡು ವಿತಿನ್ 3 months ಅಗ್ರಿಮೆಂಟ್ ಆಯಿತು. ಅಂದರೆ ನಾವು ಎಂಗೇಜ್ಮೆಂಟ್ ಅಂತ ಕರಿತೀವಿ. ಚಿಂತಾಮಣಿಯಲ್ಲೇ ಆಯಿತು, ಎಲ್ಲ ಬಂದಿದ್ದರು, ಆಯಿತು. ಡಿಸೆಂಬರ್ 8, 1991 ಇದೇ ಚಿಂತಾಮಣಿಯಲ್ಲಿ ರಾಮ ಮಂದಿರದಲ್ಲಿ ಮದುವೆ. ಸೊ ಅದು ನಮ್ಮ ವೈವಾಹಿಕ ಸಂಬಂಧಪಟ್ಟವಾದಂಥ ವಿಚಾರ. ಸೊ ಮದುವೆ ಆಯಿತು. ಮದುವೆ ಆದ ಒಂದೇ ವಾರ, ಡಿಸೆಂಬರ್ 1991 8th ಮ್ಯಾರೇಜ್ ಆಗಿದ್ದು. ಡಿಸೆಂಬರ್ 15th ಇತ್ತು, ಜನವರಿ 15th ಆಗ ವಿಂಟರ್ ಬ್ರೇಕ್ ಅಂತಿತ್ತು, 1 ತಿಂಗಳ ರಜಾ. ಅಕ್ಟೋಬರಲ್ಲ, ಆವಾಗ ಡಿಸೆಂಬರಲ್ಲೇ ಇದ್ದಿದ್ದು ರಜೆಗಳು. ಅವಾಗ ಡಿಸೆಂಬರ್ 15th, ಜನವರಿ 15th. ನಾನು ಡಿಸೆಂಬರ್ 8th ಡಿಸೆಂಬರ್ 14th ರಜೆ ಹಾಕಿದ್ದಿದ್ದು. ಡಿಸೆಂಬರ್ 15th ನಾನು ಜಾಯ್ನ್ ಆಗಿ 16th ರಜೆಗೆ ಬರಬೇಕು. ಸೊ ನಾನೇನು ಮಾಡಿದೆ, ನಾನು ವೈಫನ್ನು ಕರ್ಕೊಂಡೆ, ಬಾರಮ್ಮ ನೀನು ಹೋಗೋಣ, ಬೀದರ್ ತೋರಿಸ್ತೀನಿ, ಅಲ್ಲೊಂದು ಪಾರ್ಟಿ ಕೊಡಬೇಕು ನಾನು ಅಂತ. ನಾನು ಡಿಸೆಂಬರ್ 15th 14th ಈವ್ನಿಂಗೆ ಮತ್ತೆ KK ಎಕ್ಸ್ಪ್ರೆಸ್ಸೇ ನಾನು ರಿಸರ್ವೇಷನ್ ಮಾಡಿಸಿದ್ದೆ, ಅನದರ್ ಡಿಸೆಂಬರ್ 14th. ಸೊ ಹೋದ್ವು, ತಿರ್ಗಿ ನಮ್ಮ ಅಕ್ಕ ಬಾವನ ಮನೆಗೆ ಹೋದ್ವು. ರಾಮಕೃಷ್ಣ ಲಾಡ್ಜ್ನಲ್ಲಿ, ರಾಮಕೃಷ್ಣ ಆಶ್ರಮದಲ್ಲಿ ನಾನು ಲಾಡ್ಜ್ ಮಾಡಿದ್ದೆ, ಬಟ್ ಟೈಮಿಂಗ್ ಉಳ್ಕೊಳ್ಳೋಣ ಅಂತಂತ.
ನಮ್ಮ ಅಕ್ಕ ಬಾವ ಮನೆ ಉಳ್ಕೊಂಡು ಅವತ್ತು ಕಾವೇರಿ ಸ್ಟ್ರೈಕು, ಕಾವೇರಿ ಬಂದು, ಕರ್ನಾಟಕ ಆ್ಯಂಡ್ ತಮಿಳ್ನಾಡು ಬಂದು ಆಟೋಗಳಿಲ್ಲ, ಮಣ್ಣಿಲ್ಲ, ಏನೋ ಸಿಕ್ಕಾಕೊಂಬಿಟ್ಟು ನಮ್ಮ ಅಕ್ಕ ಮನೆ ಇದ್ದಕ್ಕಿದ್ದಾಗೆ ಬುಗಿಲೆ ಬಿಡ್ತು. ಎಲ್ಲಿ ನೋಡಿದ್ರು ಸ್ಟಾಪ್ ಆಗೋಯ್ತು. ನಾನು ರಾಮಕೃಷ್ಣ ಲಾಡ್ಜ್ಗೆ ಹೋಗ್ಬೇಕು, ಅಲ್ಲಿ ಲಗೇಜ್ ಇದೆ. ಅದು ತೊಗೊಂಡು ನಾವು ಸಾಯಂಕಾಲ 6:20ಗೆ KK ಎಕ್ಸ್ಪ್ರೆಸ್ಗೆ ಬರಬೇಕು. ಸೊ ವೆಹಿಕಲ್ಸ್ ಇಲ್ಲ, ಈ ನಮ್ಮ ಬಾವ ಮನೇಲಿ ವೆಹಿಕಲ್ ಇಲ್ಲ. ಸೊ ಶ್ರೀರಾಮ್ಪುರದಲ್ಲಿ ನಮ್ಮ ಅಕ್ಕ ಬಾವ ಮನೆಯಿಂದ ಹಿಡಿದು ಮೆಜೆಸ್ಟಿಕ್ ರಾಮಕೃಷ್ಣ ಆಶ್ರಮದವರೆಗೆ ನಾನು ನನ್ನ ವೈಫ್ ನಡ್ಕೊಂಡು ಬಂದು ತಪ್ಸ್ಕೊಂಡು ಬಂದು ರಾಮಕೃಷ್ಣ ಲಾಡ್ಜ್ ಸೇರೋದು. ಅಲ್ಲೊಂದು ಗ್ರೇಟ್ ಇನ್ಸಿಡೆಂಟ್ ನಡೀತು. ಸೊ 6:20ಕ್ಕೆ ಹೋಗಬೇಕು, 5 ಗಂಟೆಗೆ ಬಂದು ಜಾಯ್ನ್ ಆದವು KK ಎಕ್ಸ್ಪ್ರೆಸ್ ರಾಮಕೃಷ್ಣ ಆಶ್ರಮಕ್ಕೆ. ಆಮೇಲೆ ನಾನು ರೆಡಿ ಆಗಬೇಕು, ಲಗೇಜ್ ತೊಗೊಂಡು ಇದ್ದಕ್ಕಿದ್ದಾಗ ವಾಮಿಟಿಂಗ್ ಶುರುವಾಯಿತು ನನಗೆ. 1 ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ಅಲ್ಲ. ಆ ಜೊತೆಗೆ ಡಿಸೆಂಟ್ರಿ ಶುರುವಾಗುತ್ತೆ. ಏನು 10, 15, 20, 30, 40 ಒಡೆದು ಬಿಸಾಕ್ಬಿಡ್ತು. ಸೊ ಶಿ ವಾಸ್ ಅಲೋನ್. ನನಗೆ ಕಂಡೀಷನ್ ಹಿಂಗೆ ಹಾರಿಬಲ್. ಕರ್ನಾಟಕ ಬಂದ್, ಕಾವೇರಿ ಇಶ್ಯೂ, ರೂಮ್ ಒಳಗೆ ಯಾವನೂ ಬರ್ತಾ ಇಲ್ಲ. ಎಂಥ ಪರಿಸ್ಥಿತಿ ಇದೆ ಅಂದರೆ ಹಾರಿಬಲ್ ಸಿಚುವೇಶನ್. ಮಹಾನುಭಾವ ದೇವರೊಬ್ಬನ ಯಾವನೋ ಅಟೆಂಡೆಂಟ್ ಬಂದ, ಒಂದು ರಾತ್ರಿ 9:30, 10 ಗಂಟೆ ಹೊತ್ತಿಗೆ ಬಂದ ಅಟೆಂಡೆಂಟು. ಹಿಂಗಾಗೋಗಿದೆ ಅಂತ ಹೇಳಿದ್ದಕ್ಕೆ ಪಾಪ ಅವನು ಹೋಗಿ ಟ್ಯಾಬ್ಲೆಟ್ಸ್ ತೊಗೊಂಡು ಬಂದು ಟ್ಯಾಬ್ಲೆಟ್ ಕೊಟ್ಟು ನನಗೆ ರಾತ್ರಿ 10 ಗಂಟೆನಲ್ಲಿ. ಆಮೇಲೆ ಡಿಸೆಂಟ್ರಿ ಆ್ಯಂಡ್ ಲೂಸ್ ಮೋಷನ್ ಕಂಟ್ರೋಲ್ ಬಂದಾದಮೇಲೆ ನನ್ನ ವೈಫು ಏನಪ್ಪ ಇವನು ಕಟ್ಕೊಂಡೆ ಏನಾಗ್ತಾನೋ ಏನೋ ಅಂತ ಅಳ್ತಾ ಕೂತಿದ್ಲಂತೆ ಅವಳು. ನಾನೇ ನೋಡಿದ್ದೀನಿ. ಶಿ ವಾಸ್ ಕ್ರೈಯಿಂಗ್ ಅಂಡ್ ಬಿಕಾಸ್ ನೋ ಒನ್. ಆವಾಗ ಮೊಬೈಲ್ ಇಲ್ಲ, ಲ್ಯಾಂಡ್ಲೈನ್ಸ್ ಇಲ್ಲ, ತಿಳಿಸೋಣ. ಬೆಂಗಳೂರಿನಲ್ಲಿ ಯಾರೂ ಇಲ್ಲ. ನಾವು ಚಿಂತಾಮಣಿಯಿಂದ ಬೆಂಗಳೂರಿಗೆ ಹೋಗಿರೋದು. ನನ್ನ ಪರಿಸ್ಥಿತಿ ಹಿಂಗೆ. ಇಂಥ ಒಂದು ಸಿಚುಯೇಷನ್ ಅವತ್ತು ನಮ್ಮ ಮದುವೆ ಆದ ಒಂದೇ ವಾರಕ್ಕೆ ಇದಾಯ್ತು ನನ್ನ ಗ್ರೇಟ್ ಇನ್ಸಿಡೆಂಟ್. ಮತ್ತು ಬೀದರ್ಗೆ ಹೋಗೋಕ್ಕಾಗಲಿಲ್ಲ, ಬೇರೆ ಯಾಕಂದ್ರೆ ಹೊರಟಾಯ್ತಲ್ಲ. ಆಮೇಲೆ ಬೇರೆ ಅಷ್ಟೇ ವಿ ಕೇಮ್ ಬ್ಯಾಕ್ ಟು ಚಿಂತಾಮಣಿ. ದಿಸ್ ಇಸ್ ಅನದರ್ ಇನ್ಸಿಡೆಂಟ್ ಆಫ್ಟರ್ ಮೈ ಮ್ಯಾರೇಜ್ ಆಫ್ ಜಸ್ಟ್ 7 days. ಸೊ ಅದಾಯಿತು. ಆಮೇಲೆ 1 ತಿಂಗಳಿದ್ದು. ಆಮೇಲೆ ನನ್ನ ವೈಫು ವರ್ಕಿಂಗ್ ಇನ್ ಚಿಂತಾಮಣಿ ಪೋಸ್ಟ್ ಆಫೀಸು. ನಾನು ಬೀದರಲ್ಲಿದ್ದೆ. ಬರ್ತಾಯಿದ್ದೆ ವೀಕ್ಲಿ ಒನ್ಸು, 15 days ಒನ್ಸು, ಮಂತ್ಲಿ ಒನ್ಸು ಬರ್ತಾಯಿದ್ದು. ಹೇಗೇನು ಯೂನಿಫಿಕೇಷನ್ ಆಫ್ ಕಪಲ್ ಅಂತ ಮಾಡಿ 92 ನವಂಬರ್ನಲ್ಲಿ ನನಗೆ ಮತ್ತೆ ಟ್ರಾನ್ಸ್ಫರ್ ಕೊಟ್ಟರು. ನಾನು ಕೋಲಾರ ನವೋದಯ ಸ್ಕೂಲ್, ಅಂದರೆ ಈಗ ಚಿಕ್ಕಬಳ್ಳಾಪುರ ನವೋದಯ ಸ್ಕೂಲ್ಗೆ November 11th ಹ್ಯಾವ್ ಜಾಯಿಂಟ್. ಸೊ ಅಲ್ಲಿಂದ ಹಿಡಿದು 92 ನವಂಬರಿಂದ ಹಿಡಿದು ನಾನು 2008 ಸೆಪ್ಟೆಂಬರ್ ತನಕ ಕೋಲಾರ ಸ್ಕೂಲಲ್ಲೇ ಕೆಲಸ ಮಾಡಿದೆ. ಇನ್ ಬಿಟ್ವೀನ್ 2 years ಮಾತ್ರ ಡಿಸ್ಟರ್ಬೆನ್ಸ್ ಆಯಿತು. 2002ನಲ್ಲಿ ಅಂತ ಕಾಣುತ್ತೆ, 2000. ಆವಾಗ ಯಾಕಂದರೆ ನಾನು ಚಿಕ್ಕಬಳ್ಳಾಪುರ ನವೋದಯ ಸ್ಕೂಲ್ಗೆ ಬಂದು 9 ವರ್ಷ ಆಗಿತ್ತು. ಹೀಗಾಗಿ ಯಾರು 9 years ಕೆಲಸ ಮಾಡಿದಾರೋ ಅವನ್ನೆಲ್ಲ ಟ್ರಾನ್ಸ್ಫರ್ ಮಾಡಿದ್ರು. ಸೊ ಆವಾಗ ನನಗೇನು ಮಾಡೋದು, ಚಿಕ್ಕಮಗಳೂರು ನವೋದಯ ಸ್ಕೂಲ್ ಕೊಟ್ಟರು. ಸೊ ಅಲ್ಲಿಗೆ ನನ್ನ ಅಟ್ಯಾಚ್ಮೆಂಟ್ ವಿತ್ ಚಿಕ್ಕಬಳ್ಳಾಪುರ ನವೋದಯ ಸ್ಕೂಲ್ ಫಿನಿಶ್ಡ್. ಸೊ ನಾನು ಮತ್ತೆ ಚಿಕ್ಕಮಗಳೂರು ನವೋದಯ ಸ್ಕೂಲ್ಗೆ ಹೋದೆ. 2002 ಜುಲೈ ತಿಂಗಳಲ್ಲಿ ಹೋದೆ. ಆವಾಗ ನನ್ನ ಫ್ಯಾಮಿಲಿ ಚಿಂತಾಮಣಿಲೇ ಇತ್ತು. ಸೊ 2 ವರ್ಷ ಕೆಲಸ ಮಾಡಿದೆ ಚಿಕ್ಕಮಗಳೂರು ಸ್ಕೂಲಲ್ಲಿ, 2002 to 2004. ನಾನು ಅಷ್ಟೊತ್ತಿಗೆ ನಮ್ಮ ವೈಫ್ ಟ್ರಾನ್ಸ್ಫರ್ ಕೂಡ ಚಿಕ್ಕಮಗಳೂರು ಬಾಳೆಹೊನ್ನೂರಿಗೆ ತೆಗೆದುಕೊಂಡು ಹತ್ತಿರ 1 kilometer ಡಿಸ್ಟೆನ್ಸ್ ಅಲ್ಲಿ KV ಸ್ಕೂಲ್ ಇದೆ, ಮಗನಲ್ಲಿ ಜಾಯಿನ್ ಮಾಡಿಸೋಣ. 3rd, 4th, 5th, ಆವಾಗ ಒಂದು 3rd standard ಓದ್ತಾ ಇದ್ದ ಅಂತ ಪ್ಲ್ಯಾನ್ ಇತ್ತು. ಮತ್ತು ಅದೃಷ್ಟನೇನೋ ಈ ಜಿಲ್ಲೆ ನನಗೆ ಈ ಸ್ಕೂಲ್ನಲ್ಲಿ ಪೋಸ್ಟ್ ಖಾಲಿ ಆಯಿತು. TGT ಸೋಷಲ್ ಸ್ಟಡೀಸ್ ಪೋಸ್ಟ್ ಖಾಲಿ ಆಯಿತು ಈ ಸ್ಕೂಲಲ್ಲಿ. ನಾನು ಬಿಟ್ಟಾದ ಮೇಲೆ ಈ ಸ್ಕೂಲ್ಗೆ ನಾರ್ತ್ ಈಸ್ಟಿಂದ ಒಬ್ಬರು ಬಂದಿದ್ದರು, ನಾರ್ತ್ ಈಸ್ಟ್ ಕ್ಯಾಂಡಿಡೇಟ್. ಅವನು ಕೇರಳಗೆ ಹೋಗ್ಬೇಕಾಯ್ತು. ಸೊ ಅವನೇನು ಮಾಡ್ದ, ನಾನು ಕೇರಳಗೆ ಹೋಗ್ತೀನಿ, ನೀನು ಬರೋಗಿದ್ದರೆ ಬಾ ಅಂತಂತ ಹೇಳಿದ್ದ ಅವನು. ಬಟ್ ಅದೇ ವರ್ಷ ನಮಗೆ ಕೌನ್ಸಿಲಿಂಗ್ ನಡೀತು. ಆವಾಗೆಲ್ಲ ಕೌನ್ಸಿಲಿಂಗ್ ಸ್ಟಾರ್ಟ್ ಆಯಿತು ದೊಡ್ಡಬಳ್ಳಾಪುರ ನವೋದಯ ಸ್ಕೂಲಲ್ಲಿ. ಸೊ ಕೌನ್ಸಿಲಿಂಗ್ ಓದು ಆ ವರ್ಷ ಸಿಕ್ಕಲಿಲ್ಲ ನನಗೆ. 2003ನಲ್ಲಿ ಸಿಕ್ಕಲಿಲ್ಲ. ಅಂದರೆ ಅವನು ಕೇರಳದಲ್ಲಿ ಚಾನ್ಸ್ ಸಿಕ್ಕಲಿಲ್ಲ, ಇವನಲ್ಲಿ ಹೋದ್ರೆ ತಾನೆ ನನಗೆ ಚಾನ್ಸ್ ಸಿಕ್ಕಲಿಕ್ಕೆ. ಸೊ 2004ರಲ್ಲಿ ಅವನಿಗೂ ಅದೃಷ್ಟ, ನನಗೂ ಅದೃಷ್ಟ.
ಕೇರಳದ ಮಲ್ಲಪುರಂ ಅಂತ ಒಂದು ಪೋಸ್ಟ್ ಖಾಲಿ ಆಯಿತು. ಸೊ ಅವನು ಅಲ್ಲಿ ಹೋಗಬೇಕು ಅಂತ ಅವನು ಹೈಲಿ ಇನ್ಫ್ಲೂಯೆನ್ಸ್ ಮಾಡ್ಕೊಂಡಿದ್ದ. ಸೊ ಕೌನ್ಸಿಲಿಂಗಲ್ಲಿ ಅದೇ ಪೋಸ್ಟ್ ಬೇಕು ಅಂತ ಅವನು ಪಟ್ಟಿಡ್ದ. ಅದು ಯಾವುದೋ ಮೆಡಿಕಲ್ ರಿಪೋರ್ಟ್ ಅವೆಲ್ಲ ಕೊಟ್ಟು ಅವನ ಮಗಂದು ಅದರ ಮೇಲೆ ಅವನು ಕೊಟ್ಬಿಟ್ರು. ಅಂದು ಯಾವಾಗ ಖಾಲಿ ಆಯಿತೋ ನಾನು ಅಪ್ಲಿಕೇಶನ್ ಸೇರಿಸಿದೆ. ಕೌನ್ಸಿಲಿಂಗ್ ಯಾರು ಬೇಕಾದರೂ ತೊಗೋಬೋದಾಗಿತ್ತು, ಯಾರೂ ಬಂದಿರಲಿಲ್ಲ. ನನಗೆ ಇಮಿಡಿಯೇಟ್ಲಿ ಶಿಫ್ಟೆಡ್ ಬ್ಯಾಕ್ ಫ್ರಮ್ ಚಿಕ್ಕಮಗಳೂರು ಟು ಕೋಲಾರ ಅಂತ ಕೊಟ್ಟರು. ಸೊ ಆವಾಗ 2004ಇಂದ 2008ವರೆಗೆ ಮತ್ತೆ ಇದೇ ಸ್ಕೂಲಲ್ಲಿ ಕೆಲಸ ಮಾಡಿದೆ. ಸೊ ಆವಾಗೆಲ್ಲ ನೀವು ಪ್ರಾಬಬರಿ 7th ಏನೋ ಓದ್ತಾ ಇದ್ರಿ ಅಂತ ಕಾಣುತ್ತೆ. ಸೊ 2008 ಆವಾಗ ನನ್ನ ಮಗನೂ ಅಲ್ಲೇ ಓದ್ತಾ ಇದ್ದ. 2008ಅಲ್ಲಿ ನನಗೆ ಪ್ರಮೋಷನ್ ಕೊಟ್ಟರು, ಹಾಸನಕ್ಕೆ ಕಳ್ಕೊಟ್ರು. ಸೊ 2008 ಸೆಪ್ಟೆಂಬರಿಂದ ಹಿಡಿದು 2016 ಜುಲೈ ತನಕ ನಾನು ಹಾಸನಲ್ಲಿ 9 ವರ್ಷ ಕೆಲಸ ಮಾಡಿದೆ. ಸೊ 2016ಅಲ್ಲಿ ಮತ್ತೆ ಇಲ್ಲಿ ಖಾಲಿ ಆಯಿತು, PGT ಪೋಸ್ಟ್ ಖಾಲಿ ಆಯಿತು. ನಿಮಗೆ PGT ಒಬ್ಬ ಮೇಡಮ್ ಇದ್ರಲ್ಲ, ಏನೋ ಜಾಯ್ನ್ ಆಗಿರಲಿಲ್ವಂತೆ, ಪ್ರಾಬ್ಲಮ್ ಇತ್ತಂತೆ. ಆ ಪೋಸ್ಟ್ ಬಿಕೇಮ್ ವೇಕೆಂಟ್ ಅಂತ ಡಿಕ್ಲೇರ್ ಮಾಡ್ತು ಅದೇ ವರ್ಷ. ನಾನು ಅದುವರೆ 4 ಸಲ ಟ್ರೈ ಮಾಡಿದ್ದೀನಿ ಈ ಸ್ಕೂಲ್ಗೆ ಬರಬೇಕು ಅಂತ, ಸಿಕ್ಕಲಿಲ್ಲ. ಅದು 2016 9 ವರ್ಷ ಆಗಿತ್ತು. ಬೇರೆ ನೆಕ್ಸ್ಟ್ ಇಯರ್ ಆಗಿದ್ದರೂ ನನಗೆ ಆಟೋಮೆಟಿಕ್ಕಾಗಿ ಸಿಗ್ತಾಯಿತ್ತು. ಅಂದರೆ 10 ವರ್ಷ ಒಂದು ಕಡೆ ಇರಬೇಕು. ಸೊ 9 ವರ್ಷ ಆಗಿತ್ತು. ಇನ್ನೇನು 1 ವರ್ಷ ಅಲ್ವಾ ಖಾಲಿ ಕೆಲಸ ಮಾಡೋಣ ಹಾಸನಲ್ಲಿ, ಸಿಕ್ಕಲಿಲ್ಲ ಬ್ಯಾಂಗ್ಳೂರು ರೂರಲ್ ಬರೋಣ ಅಂತಿದ್ದೆ. 9 ವರ್ಷಕ್ಕೆ ನನಗೆ ಮತ್ತೆ ಇಲ್ಲಿ ಖಾಲಿ ಆಯಿತು. ನಾನೇನು ಕೇಳಲಿಲ್ಲ, ಐ ಡಿಡ್ ನಾಟ್ ಆಸ್ಕ್, ಜಸ್ಟ್ ಐ ಅಪ್ಲೈಡ್ ಓನ್ಲಿ. ಫಸ್ಟ್ ಪ್ರಿಫರೆನ್ಸು ಚಿಕ್ಕಬಳ್ಳಾಪುರ, ಸೆಕೆಂಡ್ ಬ್ಯಾಂಗ್ಳೂರು ಅರ್ಬನ್, ಥರ್ಡ್ ಇಸ್ ತುಮಕೂರು ಕೊಟ್ಟಿದ್ದೆ. ಐ ನೆವರ್ ಹ್ಯಾಡ್ ಡ್ರಮ್ಡ್ ದಟ್ ಐ ಆಮ್ ಗೋಯಿಂಗ್ ಟು ಗೆಟ್ ಬ್ಯಾಕ್ ಅಗೈನ್ ಆಫ್ ಚಿಕ್ಕಬಳ್ಳಾಪುರ ಸ್ಕೂಲ್. ದೇ ಸೆಂಟ್ ಮಿ ಬ್ಯಾಕ್ ಅಗೈನ್. ಸೊ ಟೋಟಲ್ ಮೈ 32 years ಆಫ್ ಸರ್ವಿಸ್ ಆಫ್ ಟುಡೇ ಇನ್ ನವೋದಯ, 90% ಆಫ್ ಮೈ ಸರ್ವಿಸ್ ಓನ್ಲಿ ಇನ್ ಚಿಕ್ಕಬಳ್ಳಾಪುರ ಸ್ಕೂಲ್. ದಟ್ ಮೈ ದಿ ಪೀಪಲ್ ಆಫ್ ದಿಸ್ ಏರಿಯಾ, ಚಿಲ್ಡ್ರನ್ ಆಫ್ ದಿಸ್ ಏರಿಯಾ, ಲ್ಯಾಂಡ್ ಆಫ್ ದಿಸ್ ಏರಿಯಾ have given me the life for me, my attachment. That is my Navodaya service. So next year June I am going to retire. So it becomes 33 years of service. ಈಗಾಗಲೇ ನನಗೆ 4-5 ಕಡೆ ಆಫರ್ ಕೊಟ್ಟಿದ್ದಾರೆ ಆಸ್ ಎ ಟು ಕಮ್ ಆಸ್ ಎ ಪ್ರಿನ್ಸಿಪಲ್ ಪೋಸ್ಟ್ ಅಂತ. ನಮ್ಮ ಜಿಲ್ಲೆಯಲ್ಲಿ ನಮ್ಮ ಚಿಂತಾಮಣಿ ತಾಲೂಕದೇ ಒಂದು 10 ಎಕರೆ ಲ್ಯಾಂಡಲ್ಲಿ ಈ ಬೆಟ್ಟದ ಕೆಳಗೆ ಒಂದು ಬರ್ತಾ ಇದೆ ಸ್ಕೂಲ್, ಪಬ್ಲಿಕ್ ಸ್ಕೂಲ್. ಸೊ ದೇ ಆಲ್ ಕೇಮ್ ಎ ವಿ ಲರ್ನ್ ದಟ್ ಯು ಆರ್ ಗೋಯಿಂಗ್ ಟು ರಿಟೈರ್, ಯು ಟೇಕ್ ಓವರ್ ದಿಸ್ ಅಸೈನ್ಮೆಂಟ್ ಅಂತಂತ. ಐ ಹ್ಯಾವ್ ನಾಟ್ ಗಿವನ್ ಮೈ ಕನ್ಸೆಂಟ್ ಸೋ ಫಾರ್. ಸೊ ಮದುವೆ ಆದಮೇಲೆ ಆಲ್ಮೋಸ್ಟ್ 1 ವರ್ಷ ನಾನು ತುಂಬ ಸ್ಟ್ರಗಲ್ ಆದೆ. ಯಾಕಂದರೆ ನಾನು ಒಬ್ಬನೇ ಅಲ್ಲಿ, ಆಯಮ್ಮ ಚಿಂತಾಮಣಿಯಲ್ಲಿ, ಅಂದರೆ ಆಕೆ ತಂದೆ ತಾಯಿ ಜೊತೆಯಲ್ಲಿದ್ದರು. ಆದ್ರೂ ಯಜಮಾನರು ಅನ್ನೋದೊಂದು ಇರಬೇಕಲ್ಲ, ಅಟ್ಯಾಚ್ಮೆಂಟ್, ಹಸ್ಬೆಂಡ್ ಆ್ಯಂಡ್ ವೈಫ್ ಅನ್ನೋದು. ಸೊ ಆಕೆ ನಾನು ಇಲ್ಲ ಅಂತ ಆಕೆಗೆ ಮನಸ್ಸು ಬರಬಾರ್ದು, ನನಗೂ ಅಷ್ಟೇ ಆಕೆ ಇಲ್ಲ ಅಂತ ನನಗೆ ಅನಿಸ್ಬಾರ್ದು. ಆದ್ರೂ ನಾನು 15 ದಿವಸಕ್ಕೊಂದು ಸಲ, 20 days ಒಂದು ಸಲ ನಾನು ಬೀದರಿಂದ ಬರ್ತಾಯಿದ್ದೆ. ಶಿ ಶುಡ್ ನಾಟ್ ಫೀಲ್ ದಟ್ ಐ ಆಮ್ ಅಲೋನ್ ಅಂತಂತ. ಬಟ್ ಅಲ್ಲಿಂದ ಬರಬೇಕಾದ್ರೆ ಆಲ್ಮೋಸ್ಟ್ 14 hours ಜರ್ನಿ ಬೈ ಟ್ರೈನ್. ಇನ್ನೊಂದು ಆ ಟ್ರೈನ್ ಜರ್ನಿ ರಿಸ್ಕ್ ಬೇರೆ. ಒಂದು ಸಲ ಆ ಇನ್ಸಿಡೆಂಟ್ ನೋಡಿಬಿಟ್ಟು ಇನ್ಮೇಲೆ ಟ್ರೈನೇ ಬೇಡ, ಬಸ್ಸಲ್ಲಿ ಹೋಗೋಣ ಅಂತ ಬಸ್ಸಲ್ಲಿ ಪ್ರಯಾಣ ಮಾಡೋದು. ಸೊ ಒಂದು ಸಲ ನಾವು ಬಸ್ಸಲ್ಲಿ ಬರುವಾಗ ನನಗೆ ಗುಲ್ಬರ್ಗ ದಾಟಿ ನಾವು ಆಲ್ಮೋಸ್ಟು ರೀಚ್ಡ್ ದಿ ಸ್ಪಾಟ್ ಆಫ್ ರಾಯಚೂರು ಅಂತ ಕಾಣುತ್ತೆ. ಅಲ್ಲಿ ಬರೋ ಸತಿಗೆ ನಮ್ಮ ಬಸ್ಸನ್ನ ನಿಲ್ಲಿಸ್ಬಿಟ್ಟು ಲೂಟಿ ಮಾಡಿಬಿಟ್ರು. ಆ ಕಡೆ ಸ್ವಲ್ಪ ಡೆಕಾಯ್ಟ್ಸ್ ಜಾಸ್ತಿ. ಸೊ ಒಂದು ಫಿಂಗರಿಂಗ್ ಹೋಯಿತು, ಸ್ವಲ್ಪ ದುಡ್ಡು ಹೋಯಿತು. ಬಟ್ ನಾನು ಇವತ್ತೇ ಹೇಳ್ತಾ ಇರೋದು, ಮನೆಯಲ್ಲಿ ಯಾರಿಗೂ ಹೇಳಿಲ್ಲ. ಸೊ ಕಮಿಂಗ್ ಟು ದಿ ಮೀಡಿಯಾ ನಾವು ಓನ್ಲಿ. ಸೊ ಆವತ್ತು ಯಾರು ಕೊಡ್ದಿಲ್ಲೋ ಅವ್ರಿಗೆಲ್ಲ ಬಾರಿಸಿದ್ರು. ಈ ಏಟ್ ತಿನ್ನೋದು ಯಾಕೆ ಅಂತ ಒಂದು ಫಿಂಗರಿಂಗ್ ಇತ್ತು, ಅದು ಕೊಟ್ಟೆ. ಒಂದು 500 ಚಿಲ್ಲರೆ ಒಂದು ದುಡ್ಡಿತ್ತು, ಎಲ್ಲ 10 ರೂಪಾಯಿ 20 ರೂಪಾಯಿ ನೋಟುಗಳು, ಅದು ಕೊಟ್ಟೆ. ಎಲ್ಲ ಕಿತ್ಕೊಂಡು ಕಳಿಸಿದ್ರು. ಟಿಕೆಟ್ ಮಾತ್ರ ಒಂದಿತ್ತು ಅಷ್ಟೇ. ಅದನ್ನು ತೊಗೊಂಡು ಚಿಂತಾಮಣಿಗೆ ಬಂದೆ.
ಆದಮೇಲೆ ಇದೇನು ಮಾಡೋದು, ಈ ಥರ ಗ್ರೇಟ್ ಚಾಲೆಂಜ್ ಟಾಸ್ಕ್ ಅಂತ ಮನೆಯಲ್ಲಿ ಹೇಳಿದ್ರೆ ನಾನೇ ಮಾಡ್ಕೊಂಡು ಹೋಗುವಾಗ ದುಡ್ಡಿಲ್ಲ ನನ್ನ ವೈಫ್ ಹತ್ರನೇ ಸಾಲ ಮಾಡಿ ಈ ಥರ ಇದೆಯಮ್ಮ ಪ್ರಾಬ್ಲಮ್ಮು ಬೇಕು ಅಂತ ಆಕೆ ಹತ್ರ ಇಸ್ಕೊಂಡು ನಾನು ಪ್ರಯಾಣ ಮಾಡ್ಕೊಂಡು ಹೋಗಿದ್ದಾಯಿತು ಮತ್ತೆ. ಸೊ ಇದು ಒಂಥರ ನಮಗೆ ಆ ಒಂದು ವರ್ಷ 91-92ನಲ್ಲಿ ಇಟ್ ವಾಸ್ ಎ ಗ್ರೇಟ್ ಚಾಲೆಂಜಿಂಗ್ ಟಾಸ್ಕ್ ಫಾರ್ ವೆನ್ ಶೆಲ್ ವಿ ಗೋಯಿಂಗ್ ಟು ಯೂನಿಫೈ, ವೆನ್ ಆರ್ ವಿ ಗೋಯಿಂಗ್ ಟು ಯೂನಿಫೈ ಅನ್ನೋದೇ ಒಂದು ಬಿಗ್ ಕ್ವಶನ್ ಆಗೋಯ್ತು. ಇವ್ರಿಗೂ ಮನೇಲಿ ಡಿಸ್ಕಷನ್ ಆಗಿದೆ, ನಿಮ್ಮ ಯಜಮಾನರು ಅಲ್ಲಿ, ನೀವು ಇಲ್ಲಿ, ಏನಮ್ಮ ಇಲ್ಲ ನೀನೇ ಟ್ರಾನ್ಸ್ಫರ್ ತೆಗೆದುಕೊಂಡು ಅಲ್ಲೂ ಹೋಗು, ಇವ್ರಿಗಂತೂ ಟ್ರಾನ್ಸ್ಫರ್ ಸಿಕ್ಕಲ್ಲ ಅಂತ. ಈಕೆಗೆ ಇವ್ರ ಮನೇಲಿ ಪ್ರೆಷರು, ಆಕೆ ಹೇಳ್ಕೊಳ್ಳಾರ್ಲು. ಇಂತಹ ಸಂದರ್ಭ ಬಂದಾಗ ನಾನು ಆಮೇಲೆ ನಮ್ಮ ರೀಜನಲ್ ಆಫೀಸಲ್ಲಿ ಕೂತ್ಕೊಂಡು ಏನೋ ಬೈ ದ ಗ್ರೇಸ್ ಆಫ್ ಗಾಡ್ ನನಗೆ ಐ ವಾಸ್ ಬ್ಲೆಸ್ಡ್ ಟು ಗೆಟ್ ಎ ಟ್ರಾನ್ಸ್ಫರ್ ಟು ದಿಸ್ ಸ್ಕೂಲ್. ಐ ಕೇಮ್. ಆಮೇಲೆ ನನಗೆ ಇಲ್ಲಿ ಬಂದಾದಮೇಲೆ ಇವತ್ತು ನೀವು ಬಾಯ್ಸ್ ಡಾರ್ಮಿಟ್ರಿ ಕೆಳಗಡೆ ಒಂದು ಎರಡೇ ಡಾರ್ಮಿಟ್ರಿ ವಾರ್ಡನ್ ರೆಸಿಡೆನ್ಸ್ ಇದೆಯಲ್ಲ, ಆ ರೈಟ್ ಸೈಡಲ್ಲಿ ನನಗೆ ಮನೆಗೆ ಕೊಟ್ಟಿದ್ದರು. ಅದಕ್ಕೆ ಬೂತ್ ಬಂಗಲ ಅಂತ ಕರೀತಾಯಿದ್ರು. ಹಾಗೆ ಈಗಲೂ ಬೂತ್ ಬಂಗಲನ ಬಿಡಿ, ದೊಡ್ಡ ಮನೆ ಅದು. ಅಲ್ಲಿ ಯಾರೂ ಬರ್ತಾ ಇರಲಿಲ್ಲ. ಕೆಲವರು ಅದಕ್ಕೆ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ ಅಂತ ಕರೀತಾಯಿದ್ರು ಆ ಬಿಲ್ಡಿಂಗ್ಸ್ಗಳಿಗೆ, ಬಿಕಾಸ್ ದಟ್ ಎಂಡ್ ಆ್ಯಂಡ್ ದಿಸ್ ಎಂಡ್. ಸೊ ನಾವು ಅಲ್ಲೇ ಓದು, ಅದೇ ಕ್ವಾರ್ಟರ್ಸಲ್ಲಿ ಓದು. ನನ್ನ ಮಗನೂ ಅಲ್ಲೇ ಹುಟ್ಟಿದ. 93 ಜುಲೈ 1993 ಜುಲೈ ಇನ್ನು ಕೋಲಾರ ನರ್ಸಿಂಗ್ ಹೋಮಲ್ಲಿ ಅವನಿಗೆ ಡೆಲಿವರ್ ಆಗಿದ್ದು ನಮ್ಮ ವೈಫ್ಗೆ. ಸೊ ಅದಾದಮೇಲೆ ನಾವು ವೆರಿ ನೆಕ್ಸ್ಟ್ ಒಂದು 5-6 ತಿಂಗಳಾದಮೇಲೆ ನಾನು ಕ್ಯಾಂಪಸ್ಗೆ ನಮ್ಮ ಫ್ಯಾಮಿಲಿಗೆ ಕರ್ಕೊಂಬಂದು ಅಲ್ಲೇ ಇದ್ದು. ಆವಾಗ ನಮ್ಮ ವೈಫ್ಗೆ ಬುರುಡುಗುಂಟೆಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡೆ. ಸೊ ನಾನು ನಮ್ಮ ವೈಫನ್ನು ಹೋಗೋದು ಬಿಟ್ಬಿಟ್ಟು ಬರೋದು ಹಿಂಗೆ ಮಾಡ್ತಾಯಿದ್ದೆ. ಸೊ ಆಮೇಲೆ ನನ್ನ ವೈಫ್ಗೆ ಏನಾಗೋಯಿತು, ನನಗೆ 96ರಲ್ಲಿ ಪ್ರಮೋಷನ್ ಬಂತು, PGT ಹಿಸ್ಟ್ರಿಯಾಗಿ ಬಂತು. ವಿಜಯನಗರಂ ಹಾಕಿದ್ರು. ನಾನು ಆ ವರ್ಷದಲ್ಲಿ ಯಾರ್ಯಾರ್ದು ಪ್ರಮೋಷನ್ ಲಿಸ್ಟ್ ಬಂತೋ ಇವತ್ತೆಲ್ಲ ಪ್ರಿನ್ಸಿಪಾಲ್ಗಳಾಗಿಬಿಟ್ಟಿದ್ದಾರೆ ಎಕ್ಸೆಪ್ಟ್ ಮೈ ಸೆಲ್ಫ್. ಆದರೆ ಐ ಹ್ಯಾವ್ ಗಿವನ್ ಲಾಟ್ ಆಫ್ ಅಫೆಕ್ಷನ್ ಟು ಮೈ ಫ್ಯಾಮಿಲಿ. ಐ ಹ್ಯಾವ್ ಗಿವನ್ ಮೋರ್ ಇಂಪಾರ್ಟೆನ್ಸ್ ಟು ಮೈ ಫ್ಯಾಮಿಲಿ. ಫ್ಯಾಮಿಲಿ ಈಸ್ ವೆರಿ ಇಂಪಾರ್ಟೆಂಟ್ ನನ್ನ ಕಾನ್ಸೆಪ್ಟ್ ಇತ್ತು. ಯಾಕಂದರೆ ಪ್ರಮೋಷನ್ ತೊಗೊಂಡು ಅಲ್ಲಿ ಹೋಗ್ಬಿಟ್ರೆ ತಿರ್ಗಾ ನನ್ನ ಮಗನು ಮತ್ತು ನನ್ನ ವೈಫ್ ಇಬ್ಬರು ಅನಾಥರಾಗ್ತಾರೆ. ನೋಡ್ಕೊಳ್ಳೋರು ಯಾರು ಅವ್ರನ್ನ? ಅವನು ಚಿಕ್ಕ ಮಗು ಬೇರೆ, ಏಜ್ ಆಫ್ 3 and 4, ಆ್ಯಂಡ್ ಶಿ ವಾಂಟ್ಸ್ ಟು ಗೋ ಟು ಆಫೀಸು. ಹೂ ವಿಲ್ ಟೇಕ್ ಕೇರ್? ಅವರ ತಂದೆ ತಾಯಿ ಅವಾಗ ಚಿಂತಾಮಣಿರಲಿಲ್ಲ, ಬೆಂಗಳೂರಿನಲ್ಲಿದ್ದರು. ದೇ ಶಿಫ್ಟೆಡ್ ದೇರ್ ಫ್ಯಾಮಿಲಿ. ಸೊ ಇಟ್ ವಾಸ್ ವೆರಿ ಎಂಟ್ಯಾಂಗಲ್ ಆ್ಯಂಡ್ ಎಂಬರಾಸ್ಮೆಂಟ್ ಸಿಚುಯೇಷನ್ ಫಾರ್ ಮೀ, ಹೈಲಿ ಡಿಫಿಕಲ್ಟ್. ಅದನ್ನು ಐ ಲೆಟ್ ಮೈ ಪ್ರಮೋಷನ್. ಸೊ ನಾನು ಐ ಗಿವನ್ ಮಚ್ ಕಾನ್ಸಂಟ್ರೇಷನ್ ಟು ಮೈ ಫ್ಯಾಮಿಲಿ ಓನ್ಲಿ. ಐ ಸ್ಟೇಡ್ ಬ್ಯಾಕ್ ಹಿಯರ್ ಓನ್ಲಿ. TGT ಆಗಿ ಮುಂದುವರೆದೆ ನಾನು. ಐ ಡಿಡ್ ನಾಟ್ ಅವೇಲ್ ಮೈ ಪ್ರಮೋಷನ್. ಸೊ ಆವಾಗ ನೆಕ್ಸ್ಟ್ ಏನಾಯಿತು, ನನ್ನ ಮಗನು ಕ್ವಶನ್ ಆಫ್ ಎಜುಕೇಷನ್. ಯಾಕಂದರೆ ಆವಾಗ ಅವನು 4ವರೆಗೆ ಬಂತು. ಅಲ್ಲಿ ಎಲ್ಲೂ ಶಾಲೆ ಇಲ್ಲ, ಶಾಲೆ ಚಿಂತಾಮಣಿನೇ ಇಲ್ಲ. ಫಸ್ಟ್ ಸ್ಟ್ಯಾಂಡರ್ಡ್ ಜಾಯ್ನ್ ಆಗಬೇಕು. ಫಸ್ಟ್ ಸ್ಟ್ಯಾಂಡರ್ಡ್ ಗೋರ್ಮೆಂಟ್ ಸ್ಕೂಲ್ ಏನಿದೆಲ್ಲ, ನೋ LKG UKG. ಸೊ ನಾವು ನಮ್ಮ ನವೋದಯ ಮಕ್ಳಿಗೆ ನಾವು ಪಾಠ ಮಾಡ್ತೀವಿ. ದಿಸ್ ವಾಸ್ ಎ ಕ್ವಶನ್ ಅಟ್ ಹೋಮ್. ನೀವು ಏನೋ ನಿಮ್ಮ ಮಕ್ಳಿಗೆ ಮಾಡ್ತೀರಾ, ನವೋದಯ ಮಕ್ಕಳು. ನಿಮ್ಮ ಮಗುಗೆ ಮಾಡೋರು ಯಾರು? ಅವನ ಅನಾಥರು ಮಾಡ್ತಿರಲ್ಲ. ಅವನಿಗೂ ಒಂದು ಒಳ್ಳೆ ಶಿಕ್ಷಣ ಕೊಡಬೇಕಲ್ಲ ನೀವು, ಅವನು ನವೋದಯ ಶಾಲೆ ಬರೋವರೆಗೂ. ಆದ್ದರಿಂದ ಬೆಟರ್ ವಿ ಶಿಫ್ಟ್ ಫ್ಯಾಮಿಲಿ. ಸೊ ಇವನ ಶಿಕ್ಷಣಕ್ಕೋಸ್ಕರವಾಗಿ ಇದು ಗ್ರೇಟ್ ಚಾಲೆಂಜ್. ಅವನ್ನ ಚಿಂತಾಮಣಿಗೆ ಕರ್ಕೊಂಬಂದು ಚಿಂತಾಮಣಿಲಿ ಫ್ಯಾಮಿಲಿ ಮಾಡಿ ಅವ್ರನ್ನ ನೋಡ್ಕೊಳ್ಳೋಕ್ಕೆ ನಮ್ಮ ಅಕ್ಕನ ಮಗಳು ಅಂತ ಒಬ್ಬಳಿ, ಆ ಹುಡುಗಿ ಚಿಂತಾಮಣಿಲಿ ಅಡ್ಮಿಷನ್ ಮಾಡಿಸಿ, ಆ ಹುಡುಗಿ ನಮ್ಮ ಹುಡುಗನ್ನ ನೋಡಿಕೊಂಡು ನಮ್ಮ ವೈಫು ಬುರುಡುಗುಂಟೆಗೆ ಹೋಗ್ತಾಯಿದ್ರು. ನಾನು ಇಲ್ಲಿಂದ ನವೋದಯ ಸ್ಕೂಲ್ಗೆ ಬರ್ತಾಯಿದ್ದೆ. ಸೊ 96 ಅವನು ಜಾಯ್ನ್ ಆಗಿದ್ದು. 96 or 97 ಅವನು LKG ಜಾಯ್ನ್ ಆಗಿದ್ದು. ಅಲ್ಲಿಂದ ಹಿಡಿದು 2002 ನನ್ನ ಚಿಕ್ಕಮಗಳೂರು ಟ್ರಾನ್ಸ್ಫರ್ ಆಗುವವರೆಗೂ ನಾನು ಅಪ್ ಆ್ಯಂಡ್ ಡೌನ್ ಮಾಡ್ತಾಯಿದ್ದೆ. ಅರ್ಲಿ ಮಾರ್ನಿಂಗ್ 7:15 ಮೀನ್ಸ್ 7:15 ಅಸೆಂಬ್ಲಿ. ಸೊ ಅರ್ಲಿ ಮಾರ್ನಿಂಗ್ ಗೋಯಿಂಗ್ ಇನ್ ದ ಚಿಲ್ ವೆದರ್. ಬಟ್ ಐ ಮ್ಯಾನೇಜ್ಡ್. I did not disturb to the academic system of the Vidyalaya. So like this, I have given lot of importance to my family.
ಆಮೇಲೆ ಆ ಒಂದು ಎಜುಕೇಷನ್ ಇಲ್ಲಿ 4ನೇ ಕ್ಲಾಸ್ ತನಕ 5ನೇ ಕ್ಲಾಸ್ ತನಕ ಕಿಶೋರಲ್ಲಿ ಓದ್ದ. ನಾನು ಮತ್ತೆ ಚಿಕ್ಕಮಗಳೂರಿಂದ ವಾಪಸ್ ಬಂದುಬಿಟ್ಟೆ. ಸೊ ಅವನು 6th ಕ್ಲಾಸ್ ನವೋದಯದಲ್ಲೇ ಜಾಯಿನ್ ಮಾಡಿಸ್ಕೊಂಡು, ಸೊ ಅವನು 6th 7th 8th ನವೋದಯದಲ್ಲೇ ಓದ್ದ. ಬಟ್ ಅವನು 10th ಬರೋ ಅಷ್ಟೊತ್ತಿಗೆ ನಂಗೆ ಟ್ರಾನ್ಸ್ಫರ್ ಆಗಿ ಹಾಸನಕ್ಕೆ ಹೋದೆ. ಆಮೇಲೆ ನಾನು ಹಾಸನಕ್ಕೆ ತೊಗೊಳ್ಳೋಣ ಟ್ರೈ ಮಾಡಿದೆ. ನಾನು ಚಿಂತಾಮಣಿಯಲ್ಲೇ ಓದ್ತೀನಿ ಅಂತ ಅವನು ಇಲ್ಲಿ ಓದ್ದ. ನನ್ನ ಮಗ 11th 12th ಚಿಂತಾಮಣಿಯಲ್ಲೇ ಓದ್ದ. ಅದಾದಮೇಲೆ ಅವನಿಗೆ ಬೆಂಗಳೂರಿನಲ್ಲಿ ಮೆಕ್ಯಾನಿಕಲ್ಲೇ ಮಾಡಬೇಕು ಅಂತಿತ್ತು. BNMITನಲ್ಲಿ ಮಾಡ್ದ. ಆಮೇಲೆ ಒಂದು ಕೋರ್ಸ್ ಮುಗಿದಾದಮೇಲೆ ಅವನಿಗೆ ಹಿ ವಾಂಟೆಡ್ ಟು ಪರ್ಸ್ಯೂ ಹೈಯರ್ ಎಜುಕೇಷನ್ ಇನ್ ಫಾರಿನ್ ಕಂಟ್ರಿ. 4-5 ಕಂಟ್ರೀಸ್ಗೆ ಹಾಕಿದ್ದ, ಎಲ್ಲೂ ಆಗಲಿಲ್ಲ. ಟೂ ಮಚ್ ಆಫ್ ಅವನಿಗೆ ಒಂಥರ ಭಯ ಉಟ್ಕೊಂಡ್ಬಿಟ್ಟು, ನನ್ನ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ರಲ್ಲ, ನಾನು ಯಾಕೆ ಹೋಗಲಿಲ್ಲ, ಅವ್ರಿಗೆಲ್ಲ ಸಿಕ್ತಲ್ಲ ಅಂತ. ಸೊ ನಾವು ಏನು ಮಾಡೋದು, ಸ್ವಲ್ಪ ಕೂಲ್ ಡೌನ್ ಮಾಡಿ ನಡಿಯಪ್ಪ ದೇವರ ದರ್ಶನ ಮಾಡ್ಕೊಂಬರೋಣ ಅಂತ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಮಂತ್ರಾಲಯಕ್ಕೆ ಹೋದು. ಸೊ ಮಂತ್ರಾಲಯಕ್ಕೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ಬಂದ ಮಾರನೇ ದಿವಸ ಇವನಿಗೆ ಜರ್ಮನಿಯಿಂದ ಫ್ರೈಡ್ರಿಚ್ ಯೂನಿವರ್ಸಿಟಿ, FAU ಯೂನಿವರ್ಸಿಟಿ ಎರ್ಲಾಂಗನಿಂದ ಕಾಂಪಿಟೇಷನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದಕ್ಕೆ MS ಕೋರ್ಸ್ ಸಿಕ್ತವನಿಗೆ. ಸೊ ಗಾಡ್ ಗ್ರೇಸ್ಡ್. ಸೊ ವಿತಿನ್ 15 days he left for Germany. So this is the way how I have given importance to my family also. I have not neglected to my child also. Nowhere I have disturbed my son. ಬರ್ತಾರ ಸೌಂಡ್ ತಿಳ್ಕೊಂಡು ಆ ಹುಡುಗಿ ಆ ಗುಣಿ ಒಳಗೆ ಬಿದ್ದೋಗಿದ್ದಾಳೆ. ಅದೇ ಹುಡುಗಿ ಜೋರಾಗಿ ಕೂಗ್ಕೊಂತು. ತಿರ್ಗಾ ಏನೋ ಸೌಂಡ್ ಆಗ್ತಾಯಿದೆ ಅಂತ ಮತ್ತೆ ನಾವು ಮಕ್ಕಳು ಓಡಾಡ್ಬೋದು. ಆಗಿನ ಕಾಲದಲ್ಲಿ ಮಕ್ಕಳು ಹೆಂಗಿದ್ರು ಪೊಲೀಸರಿಗಿಂತ ಜೋರಾಗಿದ್ರು ಮಕ್ಕಳು. ಆ ಥರ ಕ್ರಿಯೇಟಿವ್ ಬಾಯ್ಸ್.